ವಿಪಕ್ಷಗಳ ವಿರೋಧದ ನಡುವೆಯೂ ಉದ್ಯಾನವನ ಸಂರಕ್ಷಣೆ ತಿದ್ದುಪಡಿ ಕಾಯ್ದೆ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲಿ ಪಾಸ್ ಮಾಡಲಾಗಿದೆ. ಈ ಕಾಯ್ದೆಯನ್ನ ಪಾಸ್ ಮಾಡಿದಂತ ಕಾರಣಕ್ಕಾಗಿ ಬಿಜೆಪಿ ನಾಯಕರುಗಳು ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳ ಮಂದಿ ಸಿಟ್ಟಾಗಿದ್ದಾರೆ ಕೂಡ. ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ವಿಧೇಯಕಕ್ಕೆ ಒಪ್ಪಿಗೆ ನೀಡದೆ ತಡೆ ಹಿಡಿಬೇಕು ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ವಿಪಕ್ಷ ನಾಯಕರುಗಳು ಕೂಡ ಬೆಂಗಳೂರು ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಬಿಲ್ ಇದು. ಹೀಗೆ ಬಿಟ್ಟರೆ ಎಲ್ಲಾ ಪಾರ್ಕ್ಗಳಲ್ಲೂ ಕೂಡ ಇವರು ಮಾಲ್ಗಳನ್ನ ಕಟ್ತಾರೆ, ಮಾರ್ಕೊಳ್ತಾರೆ ಅಂತ ಟೀಕೆ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಒಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಪಾರ್ಕ್ಗೂ ಸಂಬಂಧಪಟ್ಟಂತ ಬಿಲ್ ಇದು. ಬೆಂಗಳೂರು ಅಂತ ತಿಳ್ಕೊಂಬೇಡಿ, ದಯವಿಟ್ಟು ತಾವೆಲ್ಲ ಎದ್ದೇಳಿ. ಇಲ್ಲ ಅಂದ್ರೆ ಎಲ್ಲ ಪಾರ್ಕ್ಗಳಲ್ಲೇ ಮಾಲ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಪಾರ್ಕ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ 1 ಕೋಟಿ ಸಸಿಗಳನ್ನು ನೆಡ್ತೇವೆ ಅಂತೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಕಾರ್ಯಕ್ರಮ ಕೂಡ ಮಾಡ್ತಾರೆ. ಮತ್ತೊಂದು ಕಡೆ ಪಾರ್ಕ್ ನಲ್ಲಿರುವಂತಹ 5% ಅಷ್ಟು ಜಮೀನನ್ನ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ದಾರೆ. ವಿಪಕ್ಷಗಳ ವಿರೋಧದ ನಡುವೆಯೂ ಉದ್ಯಾನವನ ಸಂರಕ್ಷಣೆ ತಿದ್ದುಪಡಿ ಕಾಯ್ದೆ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲಿ ಪಾಸ್ ಮಾಡಲಾಗಿದೆ. ಈ ಕಾಯ್ದೆಯನ್ನ ಪಾಸ್ ಮಾಡಿದಂತ ಕಾರಣಕ್ಕಾಗಿ ಬಿಜೆಪಿ ನಾಯಕರುಗಳು ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳ ಮಂದಿ ಸಿಟ್ಟಾಗಿದ್ದಾರೆ ಕೂಡ. ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ವಿಧೇಯಕಕ್ಕೆ ಒಪ್ಪಿಗೆ ನೀಡದೆ ತಡೆ ಹಿಡಿಬೇಕು ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ವಿಪಕ್ಷ ನಾಯಕರುಗಳು ಕೂಡ ಬೆಂಗಳೂರು ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಬಿಲ್ ಇದು. ಹೀಗೆ ಬಿಟ್ಟರೆ ಎಲ್ಲಾ ಪಾರ್ಕ್ಗಳಲ್ಲೂ ಕೂಡ ಇವರು ಮಾಲ್ಗಳನ್ನ ಕಟ್ತಾರೆ, ಮಾರ್ಕೊಳ್ತಾರೆ ಅಂತ ಟೀಕೆ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಒಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಪಾರ್ಕ್ಗೂ ಸಂಬಂಧಪಟ್ಟಂತ ಬಿಲ್ ಇದು. ಬೆಂಗಳೂರು ಅಂತ ತಿಳ್ಕೊಂಬೇಡಿ, ದಯವಿಟ್ಟು ತಾವೆಲ್ಲ ಎದ್ದೇಳಿ. ಇಲ್ಲ ಅಂದ್ರೆ ಎಲ್ಲ ಪಾರ್ಕ್ಗಳಲ್ಲೇ ಮಾಲ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಪಾರ್ಕ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ 1 ಕೋಟಿ ಸಸಿಗಳನ್ನು ನೆಡ್ತೇವೆ ಅಂತೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಕಾರ್ಯಕ್ರಮ ಕೂಡ ಮಾಡ್ತಾರೆ. ಮತ್ತೊಂದು ಕಡೆ ಪಾರ್ಕ್ ನಲ್ಲಿರುವಂತಹ 5% ಅಷ್ಟು ಜಮೀನನ್ನ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ದಾರೆ.